ನಮಸ್ಕಾರ. ಇವತ್ತಿನ ಪ್ರಶ್ನೆ, ಮೇಡಮ್ ಕೈಮದ್ದು ಬಿದ್ದಾಗ ಯಾವಾಗಲೂ ಹೇಳ್ತಾ ಇರ್ತೀರಾ, ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಅಷ್ಟೇ ನಮ್ಮ ಮನಸ್ಸನ್ನ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು, ನಮ್ಮ ಮೈಂಡ್ ಸೆಟ್ ಮಾಡ್ಕೋಬೇಕು ಅಂತೇಳಿ. ನಾವು ಎಷ್ಟಂದ್ರೂ ಅದು ಸೆಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನಮಗೆ ಭಯದ ಬಗ್ಗೆನೇ ಜಾಸ್ತಿ ಆಲೋಚನೆ ಬರ್ತಾ ಇರುತ್ತೆ. ನಾವು ಕೆಟ್ಟದ್ದನ್ನೇ ನಮಗೆ ಯೋಚನೆ ಬರ್ತಾ ಇರುತ್ತೆ ಯಾವಾಗ್ಲೂ ಕೂಡ. ಅದು ಯಾಕೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಮದ್ದಿಡಿನೇ ಬೀಳಿ ಮಾಟ ಮಂತ್ರನೇ ಮಾಡಲಿ, ಇನ್ನೊಂದು ಮತ್ತೊಂದು ಏನೋ ಒಂದು ಆಗಿರಲಿ, ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ. ಯಾವುದಾದ್ರೂ ಒಂದು ಒಳ್ಳೆ ವಿಷಯಗಳು ಇರುತ್ತೆ ಅಂತ ಹೇಳಿದ್ರೆ, ಆ ಒಳ್ಳೆ ವಿಷಯಗಳ ಮಧ್ಯದಲ್ಲಿ ಒಂದು ಕೆಟ್ಟದ್ದೇನಾದರೂ ಇತ್ತು ಅಂದರೆ ಅದು ಬೇಗ ಅಟ್ರಾಕ್ಟ್ ಆಗುತ್ತೆ. ಕೆಟ್ಟದ್ದನ್ನು ನಾವು ಬೇಗ ಮೈಂಡಿಗೆ ತಗೊಂತೀವಿ. ಆ ಸುಪ್ತ ಮನಸ್ಸನ್ನು ಕೂಡ ಅಷ್ಟೇ ಆ ಕೆಟ್ಟದ್ದನ್ನು ಬೇಗ ಮೈಂಡಿಗೆ ತಗೊಳುತ್ತೆ. ಮತ್ತು ಇನ್ನೊಂದು ಟಿ ವಿ ಸೀರಿಯಲ್ಲೋ ಏನಾದರೂ ಒಂದು ನೋಡ್ತಾ ಇರ್ತೀರಾ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಸಂಪೂರ್ಣವಾಗಿ ಒಳ್ಳೆಯದಂತೇಳಿ ಬರ್ತಾ ಇದ್ರೂ ಕೂಡ ಅಷ್ಟೇ, ಅಲ್ಲಿ ಅಳೋ ಸೀನು ಅಥವಾ ಬೇರೆ ಇನ್ನೇನೋ ಒಂದು ಸೀನ್ ಇರುತ್ತಲ್ಲ, ಅದು ನಮ್ಮ ಲೈಫಲ್ಲೇ ನಡೀತಿದೆ ಅನ್ನೋ ಹಂಗೆ ಗೊಳೋ ಅಂತೇಳಿ ಎಷ್ಟೋ ಜನ ಸೀರಿಯಲ್ ಫಿಲಮ್ ನೋಡಬೇಕಾದ್ರೆ ಕಣ್ಣಲ್ಲಿ ನೀರು ತುಂಬ್ಕೊಳ್ತಾ ಇರ್ತೀರ ನೋಡಿ. ಅದು ಅಷ್ಟೇ, ಸುಪ್ತ ಮನಸ್ಸು ಅದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಮತ್ತು ಈಗ ನಮ್ಮ ಲೈಫಲ್ಲೇ ಏನೋ ಒಂದು ವಿಚಾರಗಳು ನಡೀತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಏನಾದರೂ ಒಂದು ಕೆಟ್ಟದಿತ್ತು ಅಂದರೆ ಅದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಈಗ ಸಾವಿರಾರು ವರ್ಷದಿಂದ ಕೆಲವರು ಫ್ರೆಂಡ್ಸ್ ಇರ್ತೀರ ಅಂತ ತಿಳ್ಕೊಳ್ಳಿ. ಅವರೂ ಕೂಡ ಅಷ್ಟೇ, ಅವರಲ್ಲಿ ಯಾರಾದ್ರೂ ಈಗ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಇಬ್ಬರು ಫ್ರೆಂಡ್ಸಲ್ಲಿ ಒಬ್ಬ ಫ್ರೆಂಡ್ಸು ಇನ್ಯಾರಾದರೂ ಒಂದು ಬಂದು ಚಾಡಿ ಹಚ್ಚಿದಾಗ ಅಥವಾ ಇನ್ನೇನೋ ಒಂದೆರಡು ಮೂರು ಸರಿ ಏನಾದರೂ ಚಾಡಿ ಹೇಳಿದಾಗ, ಅವ್ನು ಹಾಗೆ ಇವ್ನು ಹೀಗೆ ನಿನ್ನ ಬಗ್ಗೆನೇ ಈ ಥರ ಎಲ್ಲ ಮಾತಾಡ್ತಿದ್ದ ಹಾಗೆ ಹೀಗೆ ಅಂತೇಳ್ಬಿಟ್ಟು ಏನಾದ್ರೂ ಬ್ಲೇಮ್ ಮಾಡಿದಾಗ, ಆವಾಗ ಕೂಡ ಅಷ್ಟೇ ಎಷ್ಟೋ ವರ್ಷದಿಂದ ಇರ್ತಕ್ಕಂಥ ಫ್ರೆಂಡ್ಸ್ಗಳೂ ಕೂಡ ಡಿವೈಡ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ಅಲ್ಲಿ ಕೆಟ್ಟದ್ದು ಅನ್ನೋದು ಬಂದಿರುತ್ತಲ್ಲ, ಅದನ್ನು ಮನಸ್ಸು ಒಪ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಮತ್ತು ಇವಾಗ ನೋಡಿ, ಈಗ ನಾನೇ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡಿ ಬಿಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ನನಗೆ ಗೊತ್ತಿರೋ ಅಂಥದ್ದು ಕಂಟೆಂಟ್ ಎಲ್ಲ ನಾನು ಹಾಕ್ತಾ ಇರ್ತೀನಿ. ಈಗ ಒಂದು 20-30 ಒಳ್ಳೆ ಕಮೆಂಟ್ ಬಂದಿರುತ್ತೆ. ಆ ಒಳ್ಳೆ ಕಮೆಂಟ್ ಮಧ್ಯ ಒಂದು ಕೆಟ್ಟ ಕಮೆಂಟ್ ಏನಾದ್ರೂ ಬಂದಿದ್ರೂ ಕೂಡ ಅಷ್ಟೇ, ಪ್ರತಿಯೊಬ್ಬರೂ ಕೂಡ ಅಷ್ಟೇ ಆ ಕೆಟ್ಟ ಕಮೆಂಟನ್ನ ಈಗ ಓದ್ತಿರಲ್ಲ, ಅದನ್ನು ಮೈಂಡಲ್ಲಿ ಕೂರಿಸ್ಕೊಳ್ತಾರೆ. ಎಲ್ಲೋ ಕೆಲವೊಬ್ಬೊಬ್ಬರು ಮೈಂಡ್ ಸ್ಟ್ರಾಂಗ್ ಇರೋವಂಥವ್ರು ಕೂರಿಸ್ಕೊಳ್ಳೋದಿಲ್ಲ, ಇದೆಲ್ಲ ಕಾಮನ್ನು ಅಂತೇಳಿ ಅಂದ್ಕೊಳ್ತಾರೆ. ಆದರೆ ಸುಪ್ತ ಮನಸ್ಸು ಬೇಗ ಕೆಟ್ಟದ್ದನ್ನೇ ನೋಡೋದು, ಕೆಟ್ಟದ್ದನ್ನೇ ಅದು ಮೈಂಡಲ್ಲಿ ಕೂರಿಸ್ಕೊಳ್ಳುತ್ತೆ. ನೋಡಿ, ಬೇಕಾದ್ರೆ ನಿಮ್ಮ ಲೈಫಲ್ಲೂ ಕೂಡ, ನಿಮ್ಮ ಒಂದು ಲೈಫ್ ಜರ್ನಿನಲ್ಲೂ ಕೂಡ ಇದು ಬೇಗನೆ ಆಗ್ತಾ ಇರುತ್ತೆ. ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಎಕ್ಸ್ಪೀರಿಯೆನ್ಸ್ ಆಗದೇ ಇದ್ದರೆ ನೀವು ಹೋಗ್ತಾ ಹೋಗ್ತಾ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಥರ ಏನು ಅಂಥೇಳಿ. ಇದು ಯಾಕಪ್ಪ ಈ ಥರ ಆಗುತ್ತೆ ಅಂತ ಅಂದರೆ, ಮೊದಲಿನಿಂದನೂ ಈಗ ಮನುಷ್ಯ ಬಂದಾಗಿಂದನೂ ಕೂಡ ಪ್ರಾಣಿ ಭಯ, ಬೆಂಕಿ ಭಯ, ಈ ಥರದ ಒಂದು ಭಯದ ವಾತಾವರಣದಲ್ಲಿ ಇದ್ದಿದ್ದರಿಂದ ಆಗ್ನಿಂದನೂ ಕೂಡ ಅಷ್ಟೇ ಆ ಒಂದು ಸುಪ್ತ ಮನಸ್ಸಿನಲ್ಲಿ ಭಯ ಅನ್ನೋದು ಮೂಡಿದೆ. ಇವಾಗ ಬರ್ತಾ ಬರ್ತಾ ಮನುಷ್ಯ ಈಗ ಜನ್ರೇಷನ್ ಈಗ ಮುಂದುವರಿತಾ ಇದೆ ಅಲ್ವಾ, ಹಾಗೆ ಮೊದಲಿನ ಕಾಲದಿಂದ ಅದೇನು ಭಯ ಅಂತೇಳಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಂಡಿತ್ತಲ್ಲ, ಆ ಭಯದ ವಾತಾವರಣನೇ ಇಲ್ಲಿವರೆಗೂ ಅದು ಮುಂದುವರೆದಿರೋದ್ರಿಂದ ನಮ್ಮ ಮನಸ್ಸು ಬೇಗ ಭಯನ ಒಪ್ಕೊಳ್ಳುತ್ತೆ ಮತ್ತು ಕೆಟ್ಟದ್ದನ್ನು ಒಪ್ಕೊಳ್ಳುತ್ತೆ. ನೋಡಿ, ಸುಮಾರು ಜನಕ್ಕೆ ಧ್ಯಾನ ಮಾಡ್ಬೇಕಾರಾಗಲಿ, ದೇವ್ರ ಪೂಜೆ ಮಾಡ್ಬೇಕಾರಾಗಲಿ, ಏನೋ ಒಂದು ಒಳ್ಳೆ ವಿಚಾರ ನಡೀತಿದೆ ಅಂತ ಅಂದಾಗ ಸಡನ್ನಾಗಿ ಹಿಂಗೆ ಪಾಸ್ ಆಗುತ್ತೆ ಕೆಟ್ಟದ್ದು. ಕೆಟ್ಟ ಆಲೋಚನೆಗಳೆಲ್ಲ ಬರ್ತಾ ಇರುತ್ತೆ, ನೆಗೆಟಿವ್ ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ. ಅದೆಲ್ಲ ಆಗಿನಿಂದನೂ ಇಲ್ಲಿವರೆಗೂ ಕೂಡ ಅದು ಮೈಂಡಲ್ಲಿ ಬಂದು ಹೋಗ್ತಿರುತ್ತೆ. ಈಗ ನೋಡಿ, ನಮ್ಮ ತಾಯಿಗೆ ಇರ್ತಕ್ಕಂತಹ ಭಯ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಒಂದು ಸಮಸ್ಯೆ ಆಗಿದೆ ಅಂತೇಳಿ ತಿಳ್ಕೊಳ್ಳಿ. ಆವಾಗ ಅವರ ಒಂದು ಜನ್ರೇಷನಲ್ಲಿ ಏನೋ ಒಂದು ಸಮಸ್ಯೆ ಆಗಿತ್ತು. ಈಗ ಅವರ ಮುಖಾಂತರವಾಗಿ ನಾವು ಜನ್ಮ ತಾಳಿರ್ತಲ್ಲ, ಅವರಿಂದ ನಮಗೆ ಕನೆಕ್ಟ್ ಆಗುತ್ತೆ. ನಮ್ಮಿಂದ ಮತ್ತೆ ನಮ್ಮ ಮಗುವಿನ ಮತ್ತೆ ಮೊಮ್ಮಕ್ಕಳು, ಈ ಥರ ಹೀಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಹೆಚ್ಚಾಗಿ ಏನಪ್ಪ ಅಂದರೆ, ಆವಾಗಿಂದನೂ ಕೂಡ ಭಯ ಅನ್ನೋದು ಇತ್ತು. ಅದೇ ಪ್ರಾಣಿ ಭಯ, ಬೆಂಕಿ ಭಯ, ಸುಮಾರು ರೀತಿಯಾಗಿರ್ತಕ್ಕಂಥ ಭಯ ಅನ್ನೋದು ಅದು ಮನಸ್ಸು ಕಂಪ್ಲೀಟಾಗಿ ಒಪ್ಕೊಂಡಿದೆ. ಸೊ ಹಾಗಾಗಿ ಅದು ಕಂಟಿನ್ಯೂ ಆಗ್ತಾ ಇದೆ. ಒಳ್ಳೆ ವಿಚಾರಗಳು ಆದಷ್ಟು ಅದು ಕಡಿಮೆನೇ ತಗೊಳುತ್ತೆ. ನೋಡಿ, ಬೇಕಾದರೆ ಈಗ ಲೈಫಲ್ಲೂ ಕೂಡ ಅಷ್ಟೇ, ಒಳ್ಳೆಯದಾಗೋದು ಎಷ್ಟು ತಡ ಆಗುತ್ತೆ. ಈಗ ಒಬ್ರಿಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಅಂದರೂ ಎಲ್ಲೋ ಒಬ್ಬೊಬ್ಬರಿಗೆ ಬೇಗ ಆಗುತ್ತೆ, ಕೆಲವೊಬ್ಬರಿಗೆ ತುಂಬಾ ತಡ ಆಗುತ್ತೆ. ಯಾಕೆ ಅಂದರೆ ಟ್ರೀಟ್ಮೆಂಟ್ ಪಕ್ಕ ಇದ್ರೂ ಕೂಡ ಮನಸ್ಸು ಅದು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರೋದಿಲ್ಲ, ಒಪ್ಕೊಳ್ತಾ ಇರೋದಿಲ್ಲ, ಅದಕ್ಕೆ ಸ್ಪಂದಿಸ್ತಾ ಇರೋದಿಲ್ಲ, ಸುಮಾರು ಟೈಮ್ ಹಿಡಿತಾ ಇರುತ್ತೆ. ಕೆಟ್ಟದನ್ನು ಮಾತ್ರ ಅಷ್ಟೇ ನೋಡಿ. ಇವಾಗ ಟ್ರೀಟ್ಮೆಂಟ್ ವಿಷಯನೇ ತೊಗೊಂಡ್ರೆ, ಸುಮಾರು ಕಡೆ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ. ಇಲ್ಲಿ ಸರಿ ಹೋಗುತ್ತಾ, ಅಲ್ಲಿ ಸರಿ ಹೋಗುತ್ತಾ, ಮತ್ತೊಂದು ಕಡೆ ಸರಿ ಹೋಗುತ್ತಾ ಅಂತೇಳಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊತಾನೆ ಇರ್ತಾರೆ. ಮೊದಲನೇದಾಗಿ ಏನಪ್ಪ ಅಂದರೆ, ಅವರ ಮನಸ್ಸನ್ನು ಕರೆಕ್ಟಾಗಿ ಇಟ್ಕೊಂಡು
ಮಾಡಿಕೊಂಡ್ರೆ ಟ್ರೀಟ್ಮೆಂಟೂ ಕೂಡ ಅಷ್ಟೇ ಸಲೀಸಾಗಿ ಬೇಗನೆ ಕೂಡ ಆಗುತ್ತೆ. ಎರಡೂ ಕೂಡ ಸ್ಪಂದಿಸಿದ್ರೆ ಅವಾಗ ಬೇಗನೆ ರಿಸಲ್ಟ್ ಬರ್ತಾ ಹೋಗುತ್ತೆ. ಯಾಕೆ ಅಂತ ಅಂದರೆ ನಾವು ಮೈಂಡ್ ಟ್ರೈನಿಂಗ್ ಮಾಡ್ಕೊಳ್ಳೇಬೇಕಾಗುತ್ತೆ. ನಮ್ಮ ಒಂದು ಸುಪ್ತ ಮನಸ್ಸಿಗೆ ನಾವು ಒಳ್ಳೆಯ ಸಂದೇಶಗಳನ್ನೆಲ್ಲ ಕೊಡಬೇಕಾಗುತ್ತೆ. ಅದೇನೇ ಒಂದು ಕೆಟ್ಟದನ್ನು ಹಿಡಿದಿಟ್ಕೊಂಡ್ರೂ ಕೂಡ ಅಷ್ಟೇ. ಈಗ ಒಂದು ಸರಿ ಕೆಟ್ಟದ್ದು ಏನೋ ಒಂದು ಇತ್ತು ಅಂತ ಅಂದರೆ ಅದನ್ನ ನಾವು ಪದೇ ಪದೇ ಒಂದು 10 ಸರಿ 20 ಸರಿನೋ ಅಥವಾ ಒಂದು 50 ಟೈಮ್ ಆದ್ರೂ ಸರಿನೇ ಒಳ್ಳೆಯದನ್ನು ನಾವು ಆ ಪ್ಲೇಸಲ್ಲಿ ತುಂಬ್ತಾ ಹೋದರೆ ಆಮೇಲೆಲ್ಲ ಒಳ್ಳೆಯದೇ ಆಗ್ತಾ ಹೋಗುತ್ತೆ. ಈಗ ನಾವು ಪ್ರತಿನಿತ್ಯನೂ ಹೇಗೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗ್ತೀವಲ್ಲ, ಅದೇ ಪ್ರಕಾರವಾಗಿ ನಾವು ಧ್ಯಾನದ ಮುಖಾಂತರವಾಗಿಯೂ ಕೂಡ ಫ್ರೆಶ್ ಅಪ್ ಆಗ್ಬೋದು. ಧ್ಯಾನ ಮಾಡಬೇಕಾದ್ರೂ ಕೂಡ ಕೆಲವರಿಗೆ ಕಾನ್ಸಂಟ್ರೇಷನ್ ಬರೋದಿಲ್ಲ. ಮತ್ತು ಇದ್ರ ಜೊತೆಯಲ್ಲಿ ಹಿಂಗೆ ಪಾಸ್ ಆಗ್ತಾ ಇರುತ್ತೆ ನೆಗೆಟಿವ್ ಥಿಂಕಿಂಗ್ಗಳು, ಅದೆಲ್ಲದನ್ನು ಕೂಡ ಅಷ್ಟೇ. ಜಸ್ಟ್ ನಾವೊಂದು ಟಿ ವಿ ಹೇಗೆ ವಾಚ್ ಮಾಡ್ತಾ ಇರ್ತೀವೋ ಅದೇ ಥರನೇ ವಾಚ್ ಮಾಡ್ತಾ ಇರಬೇಕು. ಈಗ ಅದು ಬರ್ತಿದ್ದಂಗೆ ಕೂಡ ಅಷ್ಟೇ ಅದೇ ರೂಟ್ ಇಟ್ಕೊಂಡು ನಾವು ಕೆಲವೊಬ್ಬರೆಲ್ಲ ಹೋಗ್ತಾರೆ, ಆ ರೂಟ್ ಇಟ್ಕೊಂಡು ಹೋದ್ರೂ ಮತ್ತೆ ವಾಪಸ್ ಬಂದು ಧ್ಯಾನಕ್ಕೇ ಕೂರಬೇಕು. ಈಗ ಧ್ಯಾನ ಅಂದ್ರೇನಪ್ಪ, ನಮ್ಮ ಮನಸ್ಸು ಈ ಒಂದು ಹಂತಕ್ಕೆ ನಿಲ್ಲಿಸ್ಬೇಕು ನಾವು. ಆ ಒಂದು ಧ್ಯಾನದ ಮುಖಾಂತರವಾಗಿ ನಾವು ಮಾಡಬಹುದಾಗಿದೆ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಒಳ್ಳೆಯದನ್ನು ನಾವು ಒಪ್ಕೊಳ್ತಾ ಹೋಗಬೇಕು. ಆ ಒಂದು ಕೆಟ್ಟದ್ದು ಏನಿದೆ ಅದನ್ನು ಒಪ್ಕೋಬಾರ್ದು. ಕೆಟ್ಟದ್ದಿರೋ ಅಂಥ ಪ್ಲೇಸಲ್ಲಿ ನಾವು ಒಳ್ಳೆಯದನ್ನು ತುಂಬ್ತಾ ಹೋದಷ್ಟು ಕೂಡ ಅದು ಒಳ್ಳೆಯದಾಗ್ತಾ ಹೋಗುತ್ತೆ. ಈ ಕೆಲವು ಟ್ರೀಟ್ಮೆಂಟ್ಗೆ ಅಂತ ಬರ್ತಾರೆ, ಸ್ಟಾರ್ಟಿಂಗೇ ಗೊಳೋ ಅಂತೇಳಿ ಬರ್ತಾರೆ. ಅಯ್ಯೋ ಎಲ್ಲ ಕಡೆ ತಿರುಗಿದ್ವು, ಇಲ್ಲಿ ಸರಿ ಹೋಗುತ್ತೋ ಇಲ್ಲ, ಫಸ್ಟೇ ಹೇಳಿಬಿಡ್ತಾರೆ ನೆಗೆಟಿವ್ ಮಾತನ್ನ. ಸರಿ ಹೋಗುತ್ತೋ ಇಲ್ಲೋ ಅಂತ ಅವರೇ ಸ್ಟ್ರಾಂಗ್ ಇರೋದಿಲ್ಲ. ಸೊ ಹಾಗಾಗಿ ನಾವು ಮನಸ್ಸಿನ ಮುಖಾಂತರವಾಗಿಯೂ ಕೂಡ ಅಷ್ಟೇ ಆ ಒಂದು ಶಕ್ತಿಯಿಂದನೂ ಕೂಡ ಎಷ್ಟೋ ನಮ್ಮ ಕಾಯಿಲೆ ಕಸಾಲೆಗಳನ್ನೆಲ್ಲ ಗುಣಪಡಿಸ್ಕೊಳ್ಬೋದು. ಸೊ ಹಾಗಾಗಿ ಕೆಲವ್ರಿಗೆಲ್ಲ ತುಂಬಾ ಒಂದೊಳ್ಳೊಳ್ಳೆ ಮೆಥಡ್ಗಳನ್ನ ಹೇಳ್ಕೊಟ್ಟಿನಿ, ಸಖತ್ತಾಗಿ ರಿಸಲ್ಟು ಬಂದಿದೆ. ಮತ್ತಿನ್ನೂ ಕೆಲವೊಬ್ಬೊಬ್ಬರು ಏನು ಮಾಡ್ತಾರೆ, ಇವ್ರೇನು ಹೀಗೆ ಹೇಳ್ಕೊಡ್ತಾರೆ ಹಾಗೆ ಹೇಳ್ಕೊಡ್ತಾರೆ, ನಾವು ಈ ಥರ ಟ್ರೀಟ್ಮೆಂಟ್ಗೆ ಅಂತ ಬಂದರೆ ಹಾಗೆ ಹೀಗೆ ಅಂತ ಹೇಳಿಕೊಂಡು ಈಗಲೂ ಕೂಡ ಒಂದು ಅರ್ಧಂಬರ್ಧ ಟ್ರೀಟ್ಮೆಂಟ್ ಆಗಿ ಹಾಗೆಯೇ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವರಿಗೆ ಒಳ್ಳೊಳ್ಳೆ ರಿಸಲ್ಟ್ ಬರುತ್ತೆ. ಮ್ಯಾಕ್ಸಿಮಮ್ಮು 3 ಮಂತ್ಸು 6 ಮಂತ್ಸು 1 ಇಯರ್ ಅಂತೇಳಿ ತುಂಬ ಕ್ರಿಟಿಕಲ್ ಇದ್ದರೆ ಅಷ್ಟು ಟೈಮ್ ಅಂತೂ ಬೇಕಾಗೇ ಆಗುತ್ತೆ. ಸೊ ಹಾಗಾಗಿ ನಾನು ಯಾವಾಗ್ಲೂ ಕೂಡ ಅಷ್ಟೇ ಮೈಂಡ್ ಸ್ಟ್ರಾಂಗಾಗಿ ಇಟ್ಕೊಳ್ಳಿ ಅಂತ ಹೇಳೋದೇನಕ್ಕಪ್ಪ ಅಂತ ಅಂದರೆ ಇದೇ ವಿಷಯಕ್ಕೋಸ್ಕರ. ಇದರಿಂದ ಒಳ್ಳೆ ರಿಸಲ್ಟು ಕೂಡ ಬರ್ತಾ ಹೋಗುತ್ತೆ. ಕೆಲವೊಂದು ಮೆಥಡ್ ಇವಾಗ ನಾನು ವಿಡಿಯೋದಲ್ಲಿ ಹೇಳ್ಕೊಟ್ನಲ್ಲ, ಅದೇ ಥರನೇ ನೀವು ಫಾಲೋ ಮಾಡಿ ನೋಡಿ, ಅದು ನಿಮಗೇ ಗೊತ್ತಾಗುತ್ತೆ ರಿಸಲ್ಟ್ ಯಾವ ಥರ ಇರುತ್ತೆ ಅಂತೇಳಿ. ನಮಸ್ಕಾರ.